ಸಾಕಷ್ಟು ಜನ ಆಗ್ರಹಿಸಿದ್ರಿ. ಹಾಗಾಗಿ ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ಸುಜಯ್ ರಾಜ್. ಸ್ನೇಹಿತರೆ, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಒಂದು ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ನಾನು ಕೆಲಸ ಮಾಡುವಂತಹ ಸಂಸ್ಥೆಯ ಯೂಟ್ಯೂಬ್ ವಿಡಿಯೋಗಳ ಕಮೆಂಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿದ್ರಿ. ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಸಾಕಷ್ಟು ಜನ ಮೆಸೇಜ್ ಮಾಡುವ ಮೂಲಕ ಆಗ್ರಹಿಸಿದ್ರಿ. ಹಾಗಾಗಿ ನನ್ನ ಸ್ಟ್ಯಾಂಡ್ ಏನು, ನನ್ನ ನಿಲುವೇನು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಭಾಗದವನಾಗಿ ಸೌಜನ್ಯ ಕೇಸ್ ಬಗ್ಗೆ ನಾನು ಆಲ್ಮೋಸ್ಟ್ 11-12 ಇಯರ್ಸ್ ಇಂದ ಫಾಲೋ ಮಾಡ್ತಾನೆ ಬರ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಭಾಗದವರನ್ನ ಹೊರತುಪಡಿಸಿ ಕರ್ನಾಟಕದ ಇತರ ಭಾಗದವರಿಗೆ ಈ ಒಂದು ಪ್ರಕರಣದ ಬಗ್ಗೆ ಥರ್ಡ್ ಐ ಚಾನಲ್ ಮೂಲಕ, ಹಾಗೇನೆ ಕುಡ್ಲಾ ರ್ಯಾಂಪೇಜ್ ಅನ್ನುವಂತಹ ಒಂದು ಟ್ರಾಲ್ ಪೇಜ್ ಮೂಲಕ, ಈಗ ಇತ್ತೀಚೆಗೆ ಸಮೀರ್ ಧೂತ ಅನ್ನುವಂತಹ ಯೂಟ್ಯೂಬ್ ವಿಡಿಯೋ ಮೂಲಕ ಆಲ್ಮೋಸ್ಟ್ ಗೊತ್ತಾಗಿದೆ. ಇನ್ಫ್ಯಾಕ್ಟ್ ಸಮೀರ್ ಧೂತ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಮಾಡಿರುವಂತಹ ಆ ಒಂದು 39 ನಿಮಿಷದ ಕಂಪೈಲ್ಡ್ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ಡೀಟೇಲ್ಸ್ ಗಳನ್ನ, ಇಲ್ಲಿ ತನಕ ಈ ಒಂದು ಕೇಸ್ ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆಯೋ ಅದನ್ನ ಸ್ಟಾರ್ಟ್ ಟು ಎಂಡ್ ತುಂಬಾ ಚೆನ್ನಾಗಿ ಕ್ರೌಡೀಕರಿಸಿ ತುಂಬಾ ಚೆನ್ನಾಗಿ ಕಂಪೈಲ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೇವಲ 39 ನಿಮಿಷ ಇದ್ದಿದ್ರಿಂದ ಸಾಕಷ್ಟು ಜನರಿಗೆ ಈ ವಿಚಾರದ ಬಗ್ಗೆ ಬ್ರೀಫ್ ಆಗಿ, ಸ್ವಲ್ಪ ಪೆರಿಫರಲ್ ಆಗಿ ಗೊತ್ತಿದ್ದವ್ರಿಗೂ ಕೂಡ ಈಗ ತುಂಬಾ ಚೆನ್ನಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅಂತ ಅರ್ಥ ಆಗಿದೆ. ಹಾಗಾಗಿನೇ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬಟ್ ಐ ಜಸ್ಟ್ ಹೋಪ್ ಈ ಒಂದು ವೈರಲ್ ವಿಡಿಯೋ ಕೇವಲ ಕೆಲವೇ ದಿನಗಳಿಗಷ್ಟೇ ಸೀಮಿತವಾಗಿರದೆ ಸಾಕಷ್ಟು ಈ ಒಂದು ಕೇಸ್ ಮೇಲೆ ಪಾಸಿಟಿವ್ ಪರಿಣಾಮಗಳನ್ನ ಬೀರ್ಲಿ ಅಂತ ನಾನು ಮನಸ್ಫೂರ್ತಿಯಿಂದ ಹಾರೈಸ್ತೀನಿ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಈ ಟ್ರೆಂಡಿಂಗ್ ವಿಡಿಯೋಸ್ ಅಥವಾ ವೈರಲ್ ವಿಡಿಯೋಸ್ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಎಂತಹುದೇ ಒಂದು ಡೆವಲಪ್ಮೆಂಟ್ ಆದ್ರೂ ಕೂಡ ಅದು ಕೇವಲ 2-3 ದಿನಗಳಿಗಷ್ಟೇ ಸೀಮಿತವಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೌಂಡ್ ಮಾಡುತ್ತೆ, ಆಮೇಲೆ 4ನೇ ದಿನಕ್ಕೆ ಆ ಒಂದು ವಿಚಾರದ ಬಗ್ಗೆ ಮಾತಾಡೋರೇ ಯಾರು ಇರಲ್ಲ. ಹಾಗಾಗದಿರ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೇನೆ ಇನ್ನು ಸೌಜನ್ಯ ಕೇಸ್ ಬಗ್ಗೆ ಸಮೀರ್ ಧೂತ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರು ಏನ್ ಕಂಪೈಲ್ ಮಾಡಿ ತೋರಿಸಿದಾರೋ ಅದು ಇಲ್ಲಿ ತನಕ ಆಗಿರುವಂತಹ ಈ ಒಂದು ಕೇಸ್ ನಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳು ಮಾತ್ರ. ಬಟ್ ಈಗ ಈ ಒಂದು ಸೌಜನ್ಯ ಪ್ರಕರಣದ ಆಕ್ಚುಯಲ್ ಸ್ಟೇಟಸ್ ಏನು ಅಂತ ಹೇಳೋದಾದ್ರೆ, ಕಳೆದ ಸೆಪ್ಟೆಂಬರ್ 2024ರಲ್ಲಿ ಹೈಕೋರ್ಟ್ಗೆ ಈ ಒಂದು ಕೇಸನ್ನ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಲಾಗಿತ್ತು. ಬಟ್ ಈ ಒಂದು ಮನವಿಯನ್ನ ಹೈಕೋರ್ಟ್ ತುಂಬಾ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿದೆ. ಈ ಒಂದು ಕೇಸನ್ನ ರೀಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಏನು ಪರ್ಪಸ್ ಸಾಲ್ವ್ ಆಗಲ್ಲ, ಏನು ಪ್ರಯೋಜನ ಇಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅಥವಾ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಥವಾ ಮೆಡಿಕಲ್ ಎವಿಡೆನ್ಸಸ್ ಅಥವಾ ಫೊರೆನ್ಸಿಕ್ ಎವಿಡೆನ್ಸಸ್ ಏನೆಲ್ಲ ಇತ್ತೋ ಅದೆಲ್ಲವೂ ಕೂಡ ನಶಿಸಿ ಹೋಗಿದೆ. ಅಂದ್ರೆ ಆಗ್ಲೇ ಡಿಸ್ಟ್ರಾಯ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ನೀವು ಸಮೀರ್ ಅವರ ಆ ಒಂದು ವಿಡಿಯೋದಲ್ಲಿ ನೋಡಿರ್ತೀರಾ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಹಂತದಲ್ಲಿ ಲೋಕಲ್ ಪೊಲೀಸ್ ಇಂದ ಹಿಡಿದು CID ಇಂದ ಹಿಡಿದು CBI ನವರು ಈ ಒಂದು ಕೇಸ್ ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಲ್ಲಾ ರೀತಿಯಿಂದನೂ ಎಲ್ಲಾ ಬಾಗಿಲುಗಳು ಈ ಒಂದು ಕೇಸ್ ನ ರೀಇನ್ವೆಸ್ಟಿಗೇಟ್ ಮಾಡಿದ್ರೆ ಮತ್ತೇನೋ ಹೊಸ ಒಂದು ಡೆವಲಪ್ಮೆಂಟ್ ಸಿಗುತ್ತೆ ಅನ್ನುವಂತಹ ಒಂದು ತಿಳುವಳಿಕೆನೇ ಇಲ್ಲ, ಈಗ ಉಳಿಸಿಲ್ಲ ಏನು. ಇನ್ಫ್ಯಾಕ್ಟ್ ಎಲ್ಲವನ್ನು ಡಿಸ್ಟ್ರಾಯ್ ಮಾಡಿರೋದ್ರಿಂದ ನೀವು ರೀಇನ್ವೆಸ್ಟಿಗೇಟ್ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೈಕೋರ್ಟ್ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದೆ. ಇದು ಈ ಒಂದು ಪ್ರಕರಣದ ಪ್ರೆಸೆಂಟ್ ಸ್ಟೇಟಸ್. ಇನ್ನು ಸ್ನೇಹಿತರೆ, ಈ ಒಂದು ಕೃತ್ಯವನ್ನ ಏನ್ ಮಾಡಿದಾರಲ್ವಾ, ಆಕ್ಚುಲಿ ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ಇವರು ಆಲ್ರೆಡಿ ಈ ತರದ ಕೃತ್ಯಗಳನ್ನ ಸಾಕಷ್ಟು ಬಾರಿ ಮಾಡಿದ್ದಾರೆ. ಬಿಕಾಸ್ ದ ವೇ ದೇ ಹ್ಯಾವ್ ಹ್ಯಾಂಡಲ್ಡ್, ಅಂದ್ರೆ ಈ ಒಂದು ಕೇಸ್, ಈ ಒಂದು ಕೃತ್ಯ ಆದ ನಂತರ ಹೇಗೆ ಸಾಕ್ಷ್ಯನ ನಾಶ ಮಾಡೋದಕ್ಕೆ ಅವರೆಲ್ಲ ಪ್ರಯತ್ನ ಪಟ್ಟಿದಾರಲ್ಲ, ಸೊ ಅದರ ಹಿಂದೆ ಸಿಕ್ಕಾಬಟ್ಟೆ ಅವರು ನುರಿತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಬಿಕಾಸ್ ದೇ ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಬಿಕಾಸ್ ಅವರ ಆ ಒಂದು ಸೌಜನ್ಯ ಅವರ ಮರ್ಮಾಂಗಕ್ಕೆ 6 ಇಂಚುಗಳ ತನಕ ಆಲ್ಮೋಸ್ಟ್ ಅವರು ಮಣ್ಣನ್ನ ತುಂಬಿರೋದು, ಜೊತೆಗೆ ಆ ಒಂದು ಭಾಗವನ್ನ ಕಲ್ಲಿನಿಂದ ಜಜ್ಜಿರೋದು. ಬಿಕಾಸ್ ಸ್ಪರ್ಮ್ ಸ್ಯಾಂಪಲ್ಸ್, ಸ್ಪರ್ಮೆಟೋಸೋವಾ ಸ್ಯಾಂಪಲ್ಸ್ ಏನು ಸಿಗಬಾರ್ದು ಅಂತ ಆ ರೀತಿ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು, ಅಂದ್ರೆ ಒಂದೇ ಒಂದು ಸುಳಿವನ್ನ ಕೂಡ ಬಿಟ್ಟಿಲ್ಲ. ಯಾರು ಕೂಡ ಕಣ್ಣಾರೆ ಅದನ್ನ ನೋಡಿಲ್ಲ. ಅಂದ್ರೆ ಅವರು ಎಷ್ಟು ಜನ ಇದಾರೋ ಗೊತ್ತಿಲ್ಲ, ಒಂದು 4-5 ಮೆಂಬರ್ಸ್ ಅಂತೂ ಇದ್ದಾರೆ ಡೆಫಿನೆಟ್ಲಿ. ಬಿಕಾಸ್ ಸಂತೋಷ್ ರಾವ್ ಈ ಒಂದು ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ರಷ್ಟೇ, ಬಟ್ ಅಪರಾಧಿ ಅಲ್ಲ ಅಂತ ಈಗಾಗಲೇ ಕೋರ್ಟ್ ಅವರನ್ನ ಖುಲಾಸೆಗೊಳಿಸಿದೆ ಈ ಕೇಸ್ನಿಂದ. ಬಟ್ ಅವ್ರು ಖುಲಾಸೆ ಆದ್ಮೇಲೆ, ಜೊತೆಗೆ ಖುಲಾಸೆ ಆಗೋದಕ್ಕಿಂತ ಮೊದಲು ಇದು ಕೇವಲ ಒಬ್ಬ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಲೇ ಗೊತ್ತಾಗಿತ್ತು. ಇನ್ಫ್ಯಾಕ್ಟ್ ಸೊ 4-5 ಜನ ಸೇರ್ಕೊಂಡು ಮಾಡಿರೋದು, ಜೊತೆಗೆ ಫಸ್ಟ್ ಟೈಮ್ ಮಾಡಿರೋದಲ್ಲ, ಫಸ್ಟ್ ಟೈಮ್ ಮಾಡಿದಿದ್ರೆ ಹೇಗಾದ್ರೂ ಸಿಗಾಕೊಂಡಿರೋರು. ಸೊ ಈ ಒಂದು ಕೃತ್ಯಗಳನ್ನ ಮಾಡ್ತಾ ಇರೋರಿಗೆ ಈ ರೀತಿ ಇವಾಗ ಮತ್ತೆ ಈ ರೀತಿ ಸೋಷಿಯಲ್ ಮೀಡಿಯಾ ಔಟ್ರೀಚ್ ಆಗಿರೋದ್ರಿಂದ ತುಂಬಾ ಏನು ಅವರ ಮೈಂಡ್ ಸೆಟ್ ಮೇಲೆ ತುಂಬಾ ಏನು ಪರಿಣಾಮ ಬೀರಲ್ಲ. ಬಿಕಾಸ್
ಆಲ್ರೆಡಿ ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್, ಜೊತೆಗೆ ಸಾಕಷ್ಟು ಜನ ಪ್ರಭಾವಿ ವ್ಯಕ್ತಿಗಳು ಅವರನ್ನ ಬ್ಯಾಕ್ ಮಾಡ್ತಾ ಇರೋದ್ರಿಂದ ಈಗ ಮತ್ತೆ ಸೋಷಿಯಲ್ ಮೀಡಿಯಾ ಔಟ್ರೇಜ್ ಆಗಿದ್ರು ಕೂಡ ಅವರೇನು ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ, ಸುಮ್ಮನಾಗಿರ್ತಾರೆ. ಸಾಕಷ್ಟು ಬಾರಿ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಬಾರಿ ಈ ರೀತಿ ಔಟ್ರೇಜ್ ಹೇಳ್ತಾನೆ ಇದೆ. ಈಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೊಂದ್ಸಲ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಅಷ್ಟೇ. ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿಯಲ್ಲೇ ಅವರು ತುಂಬಾ ಚೆನ್ನಾಗಿರ್ತಾರೆ. ಈಗ ನಾವು ಅನ್ಕೊಳ್ತೀವಿ ಏನೋ ದೇವ್ರು ಬಿಟ್ರು ಕರ್ಮ ಬಿಡಲ್ಲ ಅದು ಇದು ಅಂತ. ಬಿಕಾಸ್ ಹಂಗೆಲ್ಲ ಏನು ಇಲ್ಲ. ಪ್ರಾಕ್ಟಿಕಲಿ ಸ್ಪೀಕಿಂಗ್ ಇವರೆಲ್ಲ ತುಂಬಾ ನುರಿತಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಮತ್ತೆ ಸಾಕಷ್ಟು ಕ್ಲಿಯರ್ ಆಗಿ ಈ ಒಂದು ಕೇಸ್ನ ತುಂಬಾ ಕ್ಲಿಯರ್ ಆಗಿ ಮುಚ್ಚಾಕ್ಬಿಟ್ಟಿದ್ದಾರೆ. ಆಕ್ಚುಲಿ ಕ್ಲೋಸ್ಡ್ ಅಂಡ್ ಶಟ್ ಕೇಸ್ ಇದು ಹೇಳಬೇಕು ಅಂತಂದ್ರೆ, ಬಿಕಾಸ್ ಹೈಕೋರ್ಟೇ ಆ ರೀತಿ ಹೇಳಿದೆ. ಬಟ್ ಈ ಒಂದು ಸೋಷಿಯಲ್ ಮೀಡಿಯಾ ಔಟ್ರೇಜ್ ಇಂದ ಒಂದು ವಿಷಯ ಆಗ್ಬೋದು, ಏನು ಅಂತ ಹೇಳಿದ್ರೆ, ಮತ್ತೆ ಈಗ ಪೊಲೀಸ್ನವರು ಈಗ ಯಾರೆಲ್ಲ ಈ ಒಂದು ಕೇಸ್ನ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರಲ್ಲ, ಅವರು ಮತ್ತೆ ಈ ಪೆಟಿಷನ್ ಅಥವಾ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತಹ ಅವಕಾಶ ಇದೆ. ಜೊತೆಗೆ ಈಗ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು 2025 ಇದ್ದೀವಿ ಈಗ. ಸೊ ಈಗೇನಾದ್ರೂ ಮಿರಾಕಲ್ ಏನಾದ್ರೂ ನಡೆದು ಇನ್ವೆಸ್ಟಿಗೇಷನ್ ಏನಾದ್ರು ಮತ್ತೆ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಯಾವುದಾದ್ರೂ ಒಂದು ರೀತಿಯಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಈಗ 4 to 5 ಮೆಂಬರ್ಸ್ ಸೇರ್ಕೊಂಡು ಮಾಡಿರುವಂತಹ ಕೃತ್ಯ ಇದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರು ಹಿಂದೆ ಮಾಡಿರುವಂತಹ ಬೇರೆ ಯಾವುದೋ ಒಂದು ಕೃತ್ಯ, ಅಲ್ಲೇನೋ ಒಂದು ಸುಳಿವು ಸಿಕ್ಕಿ ಅಲ್ಲಿಂದ ರೀಕನೆಕ್ಟ್ ಮಾಡಿಕೊಂಡು ಕಲ್ಪ್ರಿಟ್ಸ್ ಇವರೇ ಅಂತ ಕಂಡು ಹಿಡಿಬಹುದಾದಂತಹ ಚಾನ್ಸಸ್ ಇರಬಹುದಷ್ಟೇ. ಅಕಸ್ಮಾತ್ ಈಗ ಹೈಕೋರ್ಟ್ ಪೆಟಿಷನ್ ಅಂದ್ರೆ ರಿಜೆಕ್ಟ್ ಆದ್ಮೇಲೆ ಈಗ ಏನಾದ್ರೂ ಮತ್ತೆ ಈ ಒಂದು ಕೇಸ್ನ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಕನ್ಸರ್ನ್ಡ್ ಪೀಪಲ್ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ್ರೆ, ಸುಪ್ರೀಂ ಕೋರ್ಟ್ ಈಗ ಆಗ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಔಟ್ರೇಜ್ ಅಥವಾ ಬೇರೆ ಎಲ್ಲಾ ವಿಷಯಗಳನ್ನ ಕನ್ಸಿಡರ್ ಮಾಡಿ ಏನಾದ್ರೂ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಮತ್ತೆ ಒಂದು ಅವಕಾಶವನ್ನ ಕೊಟ್ರೆ, ಈ ರೀತಿ ಆಗುವಂತಹ ಅಂದ್ರೆ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಹೆಂಗಾದ್ರೂ ಡೆಡ್ಯೂಸ್ ಮಾಡಬಹುದೇನೋ ಅನ್ನುವಂತಹ 1% ಚಾನ್ಸ್ ಇದೆ ಅಷ್ಟೇ, ಕಲ್ಪ್ರಿಟ್ಸ್ ನ ಕಂಡುಹಿಡಿಬಹುದು ಅಂತ. ಅಂಡ್ ಅಗೇನ್ ಈ ಕಲ್ಪ್ರಿಟ್ಸ್ ಗಳಲ್ಲಿ ಎಷ್ಟು ಜನ ಬದುಕಿದ್ದಾರೆ ಅಥವಾ ಕೆಲವರು ಸತ್ತೇ ಹೋಗಿರ್ಬೋದಾ ಅದು ಕೂಡ ಗೊತ್ತಿಲ್ಲ. ಬಟ್ ಈಗ ಇರುವಂತಹ ಚಾನ್ಸ್ ಇಷ್ಟೇನೆ. ಬಟ್ ಬಹುತೇಕ 99% ಈ ಒಂದು ಕೇಸ್ನ ಸಾಲ್ವ್ ಮಾಡೋಕೆ ಆಗಲ್ಲ. ಇನ್ಫ್ಯಾಕ್ಟ್ ಕ್ಲೋಸ್ಡ್ ಅಂಡ್ ಶಟ್ ಕೇಸ್ ಅಷ್ಟೇ ಹಂಗಂತಾನೆ ಹೇಳ್ಬೋದು. ಕೇವಲ 1% ಎಲ್ಲಾದ್ರೂ ಪವಾಡ ನಡಿಬೇಕಷ್ಟೇ. ಪವಾಡ ನಡೆದ್ರೆ ಮಾತ್ರ. ಅಂಡ್ ಅಫ್ಕೋರ್ಸ್ ಸೌಜನ್ಯ ಕೇಸಿಗೆ ನ್ಯಾಯ ಸಿಗ್ಬೇಕು ಅಂತ ಸಾಕಷ್ಟು ಜನ ಈಗೇನು ಸೋಷಿಯಲ್ ಮೀಡಿಯಾ ಔಟ್ರೇಜ್ ಬರ್ತಾ ಇದೆಯಲ್ಲ, ಬಟ್ ಐ ಆಮ್ ಸಾರಿ ಟು ಸೇ ದಿಸ್, ಸೌಜನ್ಯ ಅವರಿಗೆ ಡೆಫಿನೆಟ್ಲಿ ಈ ಒಂದು ಕೇಸಲ್ಲಿ ನ್ಯಾಯ ಸಿಗಲ್ಲ. ಬಿಕಾಸ್ ಅನ್ಯಾಯ ಆಲ್ರೆಡಿ ಆಗ್ಬಾರ್ದೇ ಇರುವಂತಹ ಅನ್ಯಾಯ ಈಗಾಗಲೇ ಆಗ್ಬಿಟ್ಟಿದೆ. ಆ ಒಂದು ಅನ್ಯಾಯವನ್ನ ಆಗ್ಲೇ ತಡೆಯೋ ತರ ಆಗ್ಬೇಕಾಗಿತ್ತು. ಅನ್ಯಾಯ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನ್ಯಾಯ ಕೊಡಿಸೋದಕ್ಕಾಗಲ್ಲ. ತಪ್ಪಿತಸ್ಥರಿಗೆ ಎಲ್ಲಾದ್ರೂ 1% ಚಾನ್ಸ್, ನಾನು ಹೇಳಿದ್ನಲ್ಲ, ಶಿಕ್ಷೆ ಕೊಡಿಸ್ಬೋದೇನೋ ಅಷ್ಟೇ. ಅದು ಗೊತ್ತಲ್ಲ, ಡ್ರಾಸ್ಟಿಕ್ ಆಗಿ ಕೆಲವೊಂದಷ್ಟು ಬದಲಾವಣೆಗಳು ಡೆವಲಪ್ಮೆಂಟ್ಸ್ಗಳು ಆಗಬೇಕು. ಮತ್ತೆ ನಾನು ಹೇಳಿದಾಗೆ ಟೆಕ್ನಾಲಜಿಯನ್ನ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯೂಸ್ ಮಾಡಿಕೊಂಡು, ಬಿಕಾಸ್ 12-13 ವರ್ಷದ ಕೇಸ್ ಇದು, ಯಾವುದೇ ಎವಿಡೆನ್ಸ್ ಆಗಲೇ ಉಳಿಸಿರ್ಲಿಲ್ಲ. ಮತ್ತೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಸಿಕ್ಕಾಬಟ್ಟೆ ಇದೆ. ಸೊ ಈಗ ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದ್ರು ಕೂಡ ವೆರಿ ಲೆಸ್ ಚಾನ್ಸಸ್, ಓನ್ಲಿ 1% ಚಾನ್ಸಸ್ ದಟ್ ಕಲ್ಪ್ರಿಟ್ಸ್ ನ ಹಿಡಿಬಹುದು ಅಂತ. ಸೊ ಈ ಒಂದು ಕೇಸ್ನಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಅಂತೂ ಸಿಗಲ್ಲ. ಅನ್ಯಾಯ ಆಲ್ರೆಡಿ ಆಗಿದೆ. ಬಟ್ ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಬಟ್ ಓನ್ಲಿ ಥಿಂಕ್ ಈಸ್, ಈ ರೀತಿ ಸೋಷಿಯಲ್ ಮೀಡಿಯಾ ಔಟ್ರೇಜ್ ಆಗಿರೋದ್ರಿಂದ ಇನ್ನು ಮುಂದಕ್ಕೆ ಈ ರೀತಿ ಯಾರಾದರೂ ಈ ಇನ್ಹ್ಯೂಮೇನ್ ಕೃತ್ಯ ಮಾಡಿದಾರಲ್ಲ ಕೆಲವೊಂದಷ್ಟು ಈ ಸೈಕೋಗಳಿಗೆ ಒಂದು ಸ್ವಲ್ಪ ಆದ್ರೂ ಭಯ ಬರಬಹುದು ಅಂತ ನನಗೆ ಸ್ವಲ್ಪ ನಾನು ಆಶಿಸ್ತೀನಿ ಅಷ್ಟೇ. ಬಿಕಾಸ್ ಇನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಇದೆ. ಈ ರೀತಿ ನಾನು ರೇಪ್ ಮಾಡಿನೋ ಅಥವಾ ಮರ್ಡರ್ ಮಾಡಿನೋ ತಪ್ಪಿಸ್ಕೊಳ್ಳೋ ತುಂಬಾ ಕಷ್ಟ. ಸೋಷಿಯಲ್ ಮೀಡಿಯಾ ಇದೆ, ಪೊಲೀಸ್ ಇದೆ, ಅಥವಾ ಈ ತರ ಕೇಸ್ಗಳನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ಗೋಮುಖ ವ್ಯಾಘ್ರಗಳು ಬಹುಶಃ ಸ್ವಲ್ಪ ಹೆದರ್ಕೊಳ್ಬಹುದೇನೋ ಈ ರೀತಿ ಸೋಷಿಯಲ್ ಮೀಡಿಯಾ ಔಟ್ರೇಜ್ ಆಗಿರೋದ್ರಿಂದ ಅಂತ ನಾನ್ ಭಾವಿಸ್ತೀನಿ. ಬಟ್ ಅದು ಕೂಡ ಕಂಪ್ಲೀಟ್ ಆಗಿ ಅನ್ಕೊಳಕ್ಕಾಗಲ್ಲ. ಬಿಕಾಸ್ ನಿರ್ಭಯ ಕೇಸ್ ಆಗಿರ್ಬೋದು ಅಥವಾ ನೇಹಾ ಕೇಸು, ಸಾಕಷ್ಟು ಕೇಸ್ಗಳು ನಡೀತಾನೆ ಇದೆ. ಇನ್ಫ್ಯಾಕ್ಟ್ ಈಗ ನಾವು ಬರೀ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದೀವಿ. ದಿನದಲ್ಲಿ ಇಷ್ಟು ಗಂಟೆಗೆ ಇಷ್ಟು ಜನ ಮಹಿಳೆಯರು ರೇಪ್ ಆಗ್ತಾ ಇದ್ದಾರೆ ಅಂತ ಸಾಕಷ್ಟು ನಮಗೆ ಮಾಹಿತಿ ಕೂಡ ಸಿಗ್ತಾ ಇರುತ್ತೆ. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹ್ಯಾಂಗ್ ಮಾಡ್ಬೇಕು, ಅಂದ್ರೆ ಈ ತರದ ಕೃತ್ಯಗಳನ್ನ ಎಸಗಿದವರಿಗೆ ಡೈರೆಕ್ಟ್ ಆಗಿ ಹ್ಯಾಂಗ್ ಮಾಡ್ಬೇಕು, ಅಥವಾ ಬರ್ಬರವಾಗಿ ಅವರನ್ನ ಅಷ್ಟೇ
ಹೀನಾಯವಾಗಿ ಪಬ್ಲಿಕ್ ಅಲ್ಲಿ ಅವರನ್ನ ಹ್ಯಾಂಗ್ ಮಾಡ್ಬೇಕು ಅಥವಾ ಅವರ ಶಿರಚ್ಛೇದನ ಅಥವಾ ಮರ್ಮಾಂಗ ಛೇದನ ಮಾಡಬೇಕು ಅನ್ನೋ ತರ ಸ್ಟ್ರಿಕ್ಟ್ ಕಾನೂನುಗಳು ಬಂದ್ರೆ ಮಾತ್ರ ನೈತಿಕವಾಗಿ ಅಂದ್ರೆ ಎಥಿಕಲಿ ಯಾರು ಕೂಡ ನಾವು ತಪ್ಪು ಮಾಡಬಾರದು, ಈ ತರದ ಕೃತ್ಯಗಳನ್ನ ಮಾಡಬಾರದು ಅಂತ ಅಂದ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಮನುಷ್ಯರು ಬದುಕ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಬಟ್ ಭಯ ಪಡಿಸಿ ಆದ್ರೂ ಅಂದ್ರೆ ಘೋರ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅನ್ನುವಂತಹ ಭಯದಿಂದನಾದ್ರೂ ಅಟ್ಲೀಸ್ಟ್ ಜನ ಈ ರೀತಿಯ ಕೃತ್ಯಗಳನ್ನ ಮಾಡೋದನ್ನ ನಿಲ್ಲಿಸ್ಲಿ ಅಂತ ನಾನು ಮನಸ್ಫೂರ್ತಿಯಿಂದ ಹಾರೈಸ್ತೇನೆ. ಸೌಜನ್ಯ ಅವರ ಕೇಸಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಸಿಗಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತಹ ಚಾನ್ಸಸ್ ಕೂಡ ಬಹಳ ಬಹಳ ಕಡಿಮೆ ಇದೆ. ಬಟ್ ಹಾಗಂತ ಈ ರೀತಿ ಸೋಷಿಯಲ್ ಮೀಡಿಯಾ ಔಟ್ರೇಜ್ಗಳು ಆಗ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಆಗಬೇಕು. ಈ ರೀತಿ ಒಕ್ಕೊರಲಿನಿಂದ ಎಲ್ಲಾ ವಿಷಯಗಳಿಗೆ ಹೆಣ್ಮಕ್ಳಿಗೆ ನಾವೀಗ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಈಗ ಸೋಷಿಯಲ್ ಮೀಡಿಯಾ ಔಟ್ರೇಜ್ ಏನಾಗ್ತಾ ಇದೆ, ಇದು ತುಂಬಾ ತುಂಬಾ ಒಳ್ಳೇದು. ಈ ರೀತಿ ನಾವು ಎಲ್ಲಾ ಒಳ್ಳೆ ವಿಷಯಗಳಿಗೆ ಎದ್ದು ನಿಲ್ಲಬೇಕು, ಆಗ ಮಾತ್ರ ಗುರುತರವಾದಂತಹ ಬದಲಾವಣೆ ಸೊಸೈಟಿಲಿ ತರೋದಕ್ಕೆ ಸಾಧ್ಯ ಅಂತ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೌಜನ್ಯ ಅವರ ಆತ್ಮಕ್ಕೆ ನಿಜಕ್ಕೂ ಶಾಂತಿ ಸಿಕ್ಕಿರುತ್ತಾ ಅಥವಾ ಇಲ್ವಾ ಗೊತ್ತಿಲ್ಲ, ಬಟ್ ಇನ್ನು ಮುಂದಕ್ಕಾದ್ರೂ ಬೇರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಪರಿಸ್ಥಿತಿ ಬರದೇ ಇರಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ.